ಗುಡ್ ಮಾರ್ನಿಂಗ್ ಎಲ್ರಿಗೂ. ನನ್ನ ದಿನ ಇವತ್ತು ಸ್ವಲ್ಪ ಲೇಟಾಗಿ ಎದ್ಬಿಟ್ಟೆ ನಾನು. ಅದೇ ರೀತಿ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಕ್ಲೀನ್ ಮಾಡಿ ಬಾಗಿಲಿಗೆ ಅಲಂಕಾರ ಮಾಡೋದ್ರಲ್ಲೇ ಸ್ವಲ್ಪ ಟೈಮ್ ಲೇಟ್ ಆಗಿಬಿಡ್ತು. ಅರಿಶಿನ ಕುಂಕುಮ ಎಲ್ಲ ಹಚ್ಚಿಬಿಟ್ಟು ಈ ಥರ ರಂಗೋಲಿ ಹಾಕ್ತಾಯಿದ್ದೀನಿ. ಸೊ ಮನೆ ಮುಂದೆ ರಂಗೋಲಿ ಹಾಕಿ ಅಲಂಕಾರ ಮಾಡಿದರೆ ಆ ಲಕ್ಷಣವೇ ಬೇರೆ, ಆ ಮನೆಯ ಲಕ್ಷಣವೇ ಬೇರೆ. ಸೊ ನನಗೆ ಇವತ್ತು ಸ್ವಲ್ಪ ಲೇಟ್ ಆಗಿಬಿಡ್ತು. ಸೊ ತುಂಬ ಅವಸರದಲ್ಲಿದ್ದೀನಿ. ನಾರ್ಮಲಾಗಿ ಒಂದು ರಂಗೋಲಿನ ಹಾಗೆ ಫ್ರೆಂಡ್ಸ್, ನನ್ನ ಹೂದೋಟದಲ್ಲಿ ಹೂಗಳನ್ನು ಇವತ್ತು ಬಿಡ್ಸೋಕ್ಕೆ ಹೋಗೋಣ. ರಂಗೋಲಿ ಅಂತೂ ಹಾಕೋದು ಮುಗೀತು. ಸೊ ಈಗ ನಾವು ಹೂ ತರೋಕ್ಕೆ ಹಾಗೆ ತುಳಸಿ ಕಟ್ಟೆ ಮಾಡೋಕ್ಕೆ ನಾನು ಹೂ ಅಂದರೆ ನನಗೆ ತುಂಬ ಖುಷಿ ಆಗೋದೇನಂತಂದರೆ, ಈ ಪ್ರತಿಯೊಂದು ಗಿಡ ನೋಡ್ತಿದ್ದೀರಲ್ಲ, ಅದು ನಾನೇ ಕೈಯಾರೆ ಮಣ್ಣು ತೊಗೊಂಬಂದು ಹಾಕಿ ಬೆಳೆಸಿರೋ ಗಿಡಗಳು. ಈ ಗಿಡಕ್ಕೆಲ್ಲ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ. ಮುಂಜಾನೆ ನಾನು ಇಲ್ಲಿ ಕುಂತ್ಕೊಂಡು ಟೀ ಕುಡಿದ್ರೆ ಎಷ್ಟೋ ಸಮಾಧಾನ ಆಗತ್ತೆ. ಸೊ ಇವತ್ತು ನನ್ನ ಪೂಜೆಗೆ ಹೂಗಳನ್ನು ತೊಗೊತಾ ಇದ್ದೀನಿ. ಎಷ್ಟಕ್ಕೊಂದು ಹೂ ಬಿಡ್ತಾ ಇದೆ. ಪ್ರತಿದಿನ ಇದೇ ರೀತಿ ಹೂ ಬಿಡ್ತಾ ಇರುತ್ತೆ. ನಿಜವಾಗ್ಲೂ ಎಷ್ಟು ಖುಷಿ ಆಗೋದು ಗೊತ್ತಾ, ನಾವು ಬೆಳೆಸಿರೋ ಗಿಡದಲ್ಲಿ ಹೂ ಕಿತ್ತು ದೇವರಿಗೆ ಅರ್ಪಣೆ ಮಾಡೋದ್ರಿಂದ ಎಷ್ಟು ಸಂತೋಷ ಆಗುತ್ತೆ. ಸೊ ಸ್ವಲ್ಪ ಅವಸರದಲ್ಲಿದ್ದೆ, ಎಲ್ಲ ಹೂವನ್ನ ತೋರ್ಸೋಕ್ಕಾಗಲ್ಲ. ಇಷ್ಟು ಕನಕಾಂಬರ ಹೂವನ್ನು ತೊಗೊತಾ ಇದ್ದೀನಿ, ಅದ್ರ ಜೊತೆಗೆ ತುಳಸಿ ಎಲೆ. ಸೊ ಇಷ್ಟೆಲ್ಲ ನನ್ನ ದಿನ. ಜೊತೆಗೆ ಈಗ ಒಂದು ಸ್ವೀಟ್ನ ತಯಾರು ಮಾಡೋಣ. ತುಪ್ಪ, ಗೋಧಿ ಹಿಟ್ಟು, ಬಿಸಿ ನೀರು ಮತ್ತು ಬೆಲ್ಲ ಸೇರಿಸಿ ಸ್ಟವ್ನ ಹಚ್ಚಿ ಇದಕ್ಕೆ 1-2 ಸ್ಪೂನು ತುಪ್ಪನ ಹಾಕ್ಕೊಂಬಿಡೋಣ. ಸೊ ಈ ಸ್ವೀಟನ್ನು ಪ್ರಾರಂಭ ಮಾಡೋದೇ ಜಾಸ್ತಿ ತುಪ್ಪ ಯೂಸ್ ಮಾಡ್ತೀವಿ. ತುಪ್ಪ ದೇಹಕ್ಕೆ ತುಂಬ ಒಳ್ಳೆಯದು, ಬಟ್ ಈ ಪ್ರಸಾದಕ್ಕೆ ತುಪ್ಪನೇ ನಾವು ಜಾಸ್ತಿ ಯೂಸ್ ಮಾಡ್ತೀವಿ. 2-3 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಗೋಧಿ ಹಿಟ್ಟನ್ನು ಅಥವಾ ನೀವು ಮೈದಾ ಹಿಟ್ಟಾದರೂ ತೊಗೋಬೋದು. ಸೊ ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಗೋಧಿ ಹಿಟ್ಟೆ ನಾನು ಯೂಸ್ ಮಾಡ್ತೀನಿ. ಇದಕ್ಕೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನೀವು ಯಾವುದಾದ್ರೂ ಒಂದು ಮುದ್ದೆ ಮಾಡೋ ಕೋಲಿರ್ಬೋದು, ಅಥವಾ ಇದು ಬೇಳೆ ಮಸಿತೀವಲ್ಲ ಆ ಕೋಲಾದರೂ ಇರ್ಬೋದು. ಇದನ್ನು ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ಪೂನಿಂದ ಮಾಡಿದರೆ ಅದು ಚೆನ್ನಾಗಿ ಬರಲ್ಲ, ಗಂಟು ಆಗಿಬಿಡ್ತೈತಿ. ಸೊ ಇದರಿಂದ ಸ್ವಲ್ಪ ನೀಟಾಗಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಒಂದು ಎಷ್ಟು ಬೇಕಷ್ಟು ಬೆಲ್ಲನ ಸೇರಿಸ್ಕೋಬೇಕಾಗುತ್ತೆ. ಅಂದರೆ ನಿಮಗೆ ಸಿಹಿ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ರಿ, ಇಲ್ಲ ಅಂತಂದರೆ ನಿಮಗೆ ಎಷ್ಟು ಬೇಕಷ್ಟನ್ನು ಹಾಕ್ಕೊಂಡು ಇದಕ್ಕೆ 2 ಸ್ಪೂನು ತುಪ್ಪ ಮತ್ತು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಘಮಘಮದ ಒಂದು ಸುವಾಸನೆ ಬರುತ್ತೆ. ಗೋಧಿ ಹಿಟ್ಟು ಮತ್ತು ಬೆಲ್ಲ, ತುಪ್ಪ ಚೆನ್ನಾಗಿ ಹುರಿದಿರಬೇಕು. ಆ ಸ್ಮೆಲ್ ಬರುತ್ತಲ್ಲ, ಅದು ತುಂಬ ಚೆನ್ನಾಗಿ ಬರುತ್ತೆ. ಆ ಸ್ಮೆಲ್ ಬರೋವರೆಗೂ ಇದನ್ನು ಹುರಿಬೇಕು. ಓಕೆ, ನಾನು ಕೆಲವೊಂದನ್ನು ಸ್ವಲ್ಪ ಸ್ಕಿಪ್ ಮಾಡ್ತಾಯಿದ್ದೀನಿ, ಅಂತಂದರೆ ಲೆಂತಿ ವಿಡಿಯೋ ಆಗುತ್ತಂಥೇಳಿ ಟೈಮ್ ಭಾಳ ತೊಗೊಳತ್ತಿದ್ದು. ಸ್ವಲ್ಪ ಜಸ್ಟ್ ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ಸೊ ಇದನ್ನು ನೋಡಿ, ಈ ಥರ ಇರಬೇಕು. ಇದಕ್ಕೆ ನಾವು ನೀಟಾಗಿ ಈ ಥರ ಕಲಸಿದಾದ್ಮೇಲೆ ನಾವು ಮುಂಚಿತವಾಗಿಯೇ ಬಿಸಿ ನೀರನ್ನು ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ ಒಂದು ಗ್ಲಾಸಲ್ಲಿ. ಸೊ ಆ ಬಿಸಿ ನೀರನ್ನು ಇದರಲ್ಲಿ ಮಿಕ್ಸ್ ಮಾಡ್ಕೊತ ಎಷ್ಟು ಬೇಕಷ್ಟು ಸ್ವಲ್ಪ ನೀರು ಹಾಕಿ ಮುದ್ದೆನ ಈ ಥರ ನೀಟಾಗಿ ಕಲಿಸ್ಬೇಕಾಗತ್ತೆ. ಇನ್ನು ಸ್ವಲ್ಪ ನೀರು ಬೇಕಾಗತ್ತೆ. ಸೊ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ನಾನು ಅಳತೆನ ತೊಗೊಂಡಿಲ್ಲ, ಯಾಕಂದರೆ ಇದನ್ನು ರೆಗ್ಯುಲರ್ ಮಾಡ್ತಿರ್ತೀವಲ್ಲ, ಇಷ್ಟೇ ಮೆಸರ್ಮೆಂಟ್ ಅಂತಂದ್ಬಿಟ್ಟು ಮಾಡ್ಕೋಬೋದು. ನಿಮಗೆ ಮೆಸರ್ಮೆಂಟಾಗಿ ಬೇಕಂತಂದರೆ ನೀವು ಒಂದು 4-5 ಸ್ಪೂನು ಬೆಲ್ಲ ತೊಗೊಳ್ರಿ. ಒಂದು ಬಟ್ಲ ಅಂದರೆ ನೀವು ಮೆಸರ್ಮೆಂಟ್ ಮಾಡ್ಕೊಳ್ರಿ, ಅದಕ್ಕೆ ಎಷ್ಟು ಸಿಹಿ ಬೇಕೇನಂತ ಹೇಳ್ಬಿಟ್ಟು ಐಡಿಯಾ ಬರುತ್ತೆ ಮಾಡುವಾಗ. ನೋಡಿ, ಕೈಗೆ ಇದು ಅಂಟ್ಕೋಬಾರ್ದು, ಒಂಥರ ಇದಾಗಬಾರ್ದು. ಇದಕ್ಕೆ ನಾವು ಒಂದು ಇದರಲ್ಲಿ ಹಾಕಿ ಪ್ಲೇಟಲ್ಲಿ ಹಾಕ್ಕೊಂಡು ಚೆನ್ನಾಗಿ ತುಪ್ಪ ಹಾಕ್ಕೊಂಬಿಡಿ. ತುಪ್ಪ ತಿನ್ನೋರಂತೂ ಮಸ್ತ್ ತಿನ್ಬೋದು.
ತುಪ್ಪ ಫ್ಯಾಟ್ ಐಟಮ್ಸ್ ಅಂತಾರೆ. ತುಪ್ಪ ನಿಜವಾಗ್ಲೂ ಹೆಲ್ತಿಗೆ ಭಾಳ ಒಳ್ಳೆಯದು, ಭಾಳ ತಂಪು, ದೇಹಕ್ಕಂತೂ ತುಂಬ ತಂಪಿನ ಇದು. ಸೊ ತುಪ್ಪ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಇದು ಹೆಲ್ತಿ ಫ್ಯಾಟನ್ನು ಹೊಂದ್ಕೊಳ್ಳಿರುತ್ತೆ. ಏನು ರುಚಿ ಇರುತ್ತೆ ಫ್ರೆಂಡ್ಸ್. ಬಾಯ್. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.